ವಿನಂತಿ, ನಿಮಗೋಸ್ಕರ ಊಟ ಸಿದ್ಧವಾಗಿದೆ. ಊಟ ಮಾಡೋರು ಎಲ್ಲರೂ ಕೂಡ ಕಡ್ಡಾಯವಾಗಿ ಊಟವನ್ನು ಮಾಡಬೇಕು ಅಂತ ಕೋರುತ್ತಾ, ಊಟ ಈಗಾಗಲೇ ಸಿದ್ಧವಾಗಿದೆ, ಯಾರೂ ಊಟ ಮಾಡದೆ ಹೋಗಬಾರದು ಅಂತ ವಿನಂತಿಸಿಕೊಳ್ಳುತ್ತಾ, ಈಗ ಶಯನ ಗೃಹ ಎಂಬಂತಹ ನಾಟಕವನ್ನು, ಕೃಷ್ಣ, ದುರ್ಯೋಧನ ಮತ್ತು ಅರ್ಜುನರ ಸಂವಾದವನ್ನು ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕೃಷ್ಣನಾಗಿ ರಮೇಶ್ ಬಾಬು BMTC ಅವರು, ದುರ್ಯೋಧನ ಪಾತ್ರವಾಗಿ ನಂದೀಶ್ ಅವರು ಬೆಸ್ಕಾಂ ಇಲಾಖೆಯಿಂದ, ಅರ್ಜುನನ ಪಾತ್ರವಾಗಿ ಶಂಕರ್ ಕೋಲಾರದಿಂದ, ಈ 3 ಜನರ ಒಂದು ಪಾತ್ರವನ್ನು ನಾವು ನೋಡೋಣ. ಶಯನ ಗೃಹ ಒಂದು ನಾಟಕ. ವರದಿ ನಮ್ ತೆರಳುವೆ ಭಾರತ ನಗರಕ್ಕೆ, ವರದಿ ನಮ್ ತೆರಳುವೆ ಭಾರತ ನಗರಕ್ಕೆ, ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡು ಯುದ್ಧದ ಕುರು ಪಾಂಡವಗಳು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದಲ್ಲಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ರಾಮನ ಸಹಾಯ ಪಡೆಯಲು ವರದಿನ ತೆರಳುವೆ ಭಾರತ ನಗರಕ್ಕೆ, ವರದಿನ ತೆರಳುವೆ ಭಾರತ ನಗರಕ್ಕೆ. ಪದ್ಮ ಭೀಮನ ಉದಿಸಲಿಲ್ಲ ಸಿದ್ಧ ಪ್ರಯೋಗ ಬೆಸಗಿದರು, ಪದ್ಮ ಭೀಮನ ಉದಿಸಲಿಲ್ಲ ವಿಜಯಿತ ಪ್ರಯೋಗ ಬೆಸಗಿದರು, ಕಡಿಮನವನ್ನು ಎದೆಗಡದೆ ಮೊದಲನೆಯನ್ವಯ ಕೊಟ್ಟಿಹನು, ಕಡಿಮನವನ್ನು ಎದೆಗಡದೆ ಮೊದಲನೆಯನ್ವಯ ಕೊಟ್ಟಿಹನು, ಮಾಧವನ ಬೆಂಬಲದಿಂದ ಮಧುಂದು ಪಾಂಡವರ ಪಟಮ, ಮಾಧವನ ಬೆಂಬಲದಿಂದ ಮಧುಂದು ಪಾಂಡವರ ಪಟಮ, ಕದನದಲ್ಲಿ ಮದವೀರಿಸಿಕೊಳ್ಳು, ಕದನದಲ್ಲಿ ಮದವೀರಿಸಮ್ಮ ತೀರಿಸಿಕೊಳ್ಳು, ವರದಿನ ತೆರಳುವೆ ಭಾರತ ನಗರಕ್ಕೆ, ವರದಿನ ತೆರಳುವೆ ಭಾರತ ನಗರಕ್ಕೆ. ಏನು ಪಾಂಡವರೊಡನೆ ಯುದ್ಧವು ಸಂಘಟಿಸಿದಂತೆ ಸರಿ. ಈ ಚಂದ್ರಚೂಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗರ್ಧ ರಾಜ್ಯ ಕೊಡುವುದಂತೂ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ದಂಡುಗಲಿಗಳೇ ಆಗಿದ್ದರೆ ರಣರಂಗದಲ್ಲಿ ನಲ್ಲಿ ಓಡಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದನು. ಏನು ಕೃಷ್ಣನನ್ನು ಸಂಧಿಸಿ ಯಾದವರ ಸೈನ್ಯದ ಸಹಾಯವನ್ನೇ ಪಡೆಯುವೆನು. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವರಾಜನ
ಜನ ಸೈನ್ಯವು ದೊರೆತರೆ ಸುಲಭದಿ ಬಳಸಿದ ಶತ್ರುಗಳ ಭಾವರಗಳನ್ನು ನಮ್ಮ ಸಮಾಜ ಓಮಧೈರ್ಯ ಭೀಮನ ಭಾವರಗಳನ್ನು ನಮ್ಮ ಸಮಾಜ ಓಮಧೈರ್ಯ ಭೀಮನ ಪಾಂಡವ ಮಾತನ ವಧಿಸಲು ಕಣ್ಣ ಭಕ್ತಿ ಹನುಮಣವ ಪಾಂಡವ ಮಾತನ ವಧಿಸಲು ಮಿತ್ರ ಕಣ್ಣ ಭಕ್ತಿ ಹನುಮಣವ ಗುರು ಸಿಂಹಾಸನ ಕುಳಿತು ನಿರತ ವಿಹರಿಸಲಿ ಧರೆಯನಾಡಿದೆ ಗುರು ಸಿಂಹಾಸನ ಕುಳಿತು ನಿರತ ವಿಹರಿಸಲಿ ಧರೆಯನಾಡಲು ಬರದಿನಂತೆರಳುವೆ ಭಾರತ ನಗರಕ್ಕೆ ಬರದಿನಂತೆರಳುವೆ ಭಾರತ ನಗರಕ್ಕೆ ಕುರುಪಾಂಡವಗಳು ಸಿದ್ಧತೆ ಗೊಂದಿ ಹಯುಕ್ತದ ಸಂಖ್ಯೆಯ ಶೇಖರೊಳಗೆ ಕುರುಪಾಂಡವಗಳು ಸಿದ್ಧತೆ ಗೊಂದಿ ಹಯುಕ್ತದ ಸಂಖ್ಯೆಯ ಶೇಖರೊಳಗೆ ತಂದ ಗೋಪುರಿ ಕೃಷ್ಣನ ಸಹಿತ ರಾಮನ ಸಹಾಯ ಪಡೆಯಲು ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಂತೆರಳುವೆ ಭಾರತ ನಗರಕ್ಕೆ ಬರದಿನಂತೆರಳುವೆ ಭಾರತ ನಗರಕ್ಕೆ ಬರದಿನಂತೆರಳುವೆ ಭಾರತ ನಗರಕ್ಕೆ ನಂದ ಗೋಪುರ ಮಂದರ ಮಧುರ ನಂದ ಗೋಪುರ ಮಂದರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ ಮುರಳಿಯ ಕಾಲಕ್ಕೆ ಮರುಳಾದ ಜನರ ಸಂಯೋಜನಸಿದ ಪರಮಾತ್ಮನು ನೀನೇ. ಸಂಯೋಜನಸಿದ ಪರಮಾತ್ಮನು ನೀನೇ. ಐವಾರ ಅಭಿಮಾನ ನಿನದಾಯಿತೋ ನಮ್ಮ ಬಾಳಿನ ಆನಂದ ಬೆಳಗಾಯಿತೋ. ಐವಾರ ಅಭಿಮಾನ ನಿನದಾಯಿತೋ ನಮ್ಮ ಬಾಳಿನ ಆನಂದ ಬೆಳಗಾಯಿತೋ. ಎಂದು ನಿಮಗಿಂತ ಪರದೈವ ಬೇರಿಲ್ಲವು. ಎಂದು ನಿಮಗಿಂತ ಪರದೈವ ಬೇರಿಲ್ಲವು. ನವಿಲೆ ಮಾಧವ ದೇವಕಿ ವರನಂದನ ಭವಜನಯನ. ನವಿಲೆ ಮಾಧವ ದೇವಕಿ ವರನಂದನ. ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಪರಿಯೋ ಏನಿ ಭವನದ ಪರಿಯೋ
ಅಮೋಘ ವೈಭವದಿ ನೊಂದಿಪತಿಯೋ ನವವಿಧ ರತ್ನಗಳು ಕಂಗೊಳಿಸುತ್ತಿರುವುದೈ ಕಲಿಯಕ್ಕೆ ಸಾಕ್ಷಿಯಂತಿ ಹುವೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿ ಹುವೈ ಶಿಲಕಲಾ ಚಾತುರ್ಯದಿಂದ ಶೋಭಿಸುವುದು ಹೇ ನಂದಗೋಪನ ಭವನ ಹೇ ನಂದಗೋಪನ ಭವನ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವೀನ ಸಾರಂಗ ನವಿಲು ಸಾರಂಗ ಪಕ್ಷಿಗಳೇಗೆ ಮತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಗೆ ಮತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿದೆ ದೇವಲೋಕಾದಿಲೋಕವೇ ಮೆರುಗಿ ಹೊರಗುಂದಂತಿದೆ ದೇವಲೋಕಾದಿಲೋಕವೇ ಮೆರುಗಿ ಹೊರಗುಂದಂತಿದೆ ಎನಿದು ಕೀರ್ತನ ಎನಿದು ಕೀರ್ತನ ಕೀರ್ತನ ಏನಿ ಭವನ ಮೊದಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ಮೊದಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ವೈಭವ ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ವಿವಿಧ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನರ ಮನೆ. ಎತ್ತ ನೋಡಿದರತ್ತ ಮುತ್ರತ್ನಗಳಿಂದ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜದಂತೆ ಒಳೆಯುತ್ತಿರುವ ದೀಪಾಲಂಕಾರಗಳು. ಅಬ್ಬ, ಈ ಅರವಿಂದಲೋಚನನ ಭವ್ಯಾಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರಗಿ ಅರಗಿಳಿದಂತೆ ಭಾಸವಾಗುತ್ತಿದೆಯಲ್ಲ. ಏನಿ ಶಿಲಾಬಾಲಕೆಯರ ಭಾವಭಂಗಿ, ಬಳ್ಳಿಯಂತೆ ಬಳಿಕಿ ನಡೆಯುವ ನಡೆ, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೆಸಳಿನಂತಹ ನೀಳನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ರಂಭ, ಊರ್ವಶಿ,
ತಿಲೋತ್ತಮೆ ಮೇನಕೆಯರ ಸೌಂದರ್ಯವೇ ಧರೆಗೆಳೆದು ಬಂದಂತೆ ಭಾಸವಾಗುತ್ತಿದೆಯಲ್ಲ. ಏ ಚಂದ್ರಕುಲ ಚಕ್ರೇಶ್ವರನ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವವ ಮೂಡಿಸಿ ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಈ ಅಪ್ಸರೆಯರ ಭಾವಭಂಗಿಯ ತೋರಿ ಓರೆ ನೋಟವು ಬೀರಿ ಸಪ್ತ ಶರೀರವನ್ನೇ ಬಡಿತಪ್ಪಿಸುವಂತಹ ಈ ಅರಬೆತ್ತಲಿನ ತೋರುವ ಈ ಮಾಯಾಂಗಣರ ಕಡೆಗಣ್ಣಿನ ಕುಡಿನೋಟದ ಬಲೆಯಲ್ಲಿ ನಾನೇ ಒಂದು ಸಾರಿ ಅವರನ್ನು ಬಿಗಿ ತಪ್ಪಿಬಿಡಲೇ. ಇದೇನಿದು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ. ಓಹೋ, ಇದು ಮಾಯೆ, ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕಮಲ್ಲ ಕೌರವೇಶ್ವರ. ಶಸಾಗಾರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುವಂಶ ಧುರೀಣ, ಹಸ್ತಿನಾವತಿಯ ಮಣಿಮಕುಟ ಸಿಂಹಾಸನದೀಶ್ವರನ ಈ ಕೌರವೇಶ್ವರನ ಅರಮನೆಗಿಂತಲೂ ಈ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾನಮಾಯವೇ. ಎಂತಹ ನಿಶ್ಚಿತ ಪುರುಷನವ ಇವ. ರಾಜ್ಯಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವ. ಇದೇನು ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ ಇರಲಿ, ಈತನ ಎಚ್ಚರವಾಗುವ ತನಕ ಇಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಇದೇನಿದು ಕ್ಷಣಕಾಲ ನನ್ನ ಬುದ್ಧಿಗೆ ಮಂಕು ಕವಿಯುತ್ತೆ ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿತೆ. ಇದು ಪಾದಪಾಶ್ವ ಅಂದರೆ ಪಾದರಕ್ಷೆಗಳು ಇರುವ ಸ್ಥಳ. ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಡಿಯಲ್ಲಿ ಅಸಂಭವ, ಗುರುಕುಲಕ್ಕೆ ಅಘೋರವ, ನನಗೆ ಯೋಗ್ಯವಾದ ಪೀಠ ಆ ಶಿರೋಭಾಗವೇ ಸರಿ. ಆನ್ ಮಾಡಿ.
ಅರಣ್ಯವಾಸವ ಜ್ಞಾನುಸಾರ ಶ್ರೀ ಅರಣ್ಯವಾಸ ಅವರ ಜ್ಞಾನುಸಾರ ಆನಂದದಿ ನಾವು ಕಳೆದೆವು ದೇವ. ಕಳೆದೆವು ದೇವ, ಕಳೆದೆವು ದೇವ. ಪಾವನರಾಯ ಪಾಂಡವರಿಗೆ, ಪಾವನರಾಯ ಪಾಂಡವರಿಗೆ ಧರ್ಮದಿ ರಾಜವ ಧ್ವನಿಸಿತು ದೇವ, ಧರ್ಮದಿ ರಾಜವ ಧ್ವನಿಸಿತು ದೇವ. ಅಣ್ಣನಾದ ಸುಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರಬೇಕು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಬಂದರೇನು, ನಂತರ ಹೋದರೇನು, ಅವರವರ ಫಲಾನುಭವ ರೂಪಕವಾದ ಫಲವು ಅವರವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈಗಿನ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವರ ಮಂದಿ ರಾಜರ ಸಹಾಯ ನಮಗೆ ದೊರಕುವುದು. ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ, ನಿನಗಿಷ್ಟ ಬಂದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಅರ್ಜುನ, ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾವು ಮರ್ತಿಲ್ಲ ಸುಯೋಧನ. ನಾವು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನು ಸೇರಿದೆ. ಶ್ರೀ ದೇವಕೀ ಮಹಿಮಾ ಗುಣಂ ಧನಮಹಿಮಾ ಶ್ರೀ ಹರಿನಾರಾಯಣ ರಮಾ ಭಕ್ತ ಜನ ಪರಿಪಾಲನ ಜಾಗರಿತೋ ನಮೋ ಕೇಶವ
ನಿನ್ನ ಮಂದ ಆಸವ ಬೀರೋ ಮುರಾರಿ ಅಂಧಕಾರ ಹರಸಿ ನಿನ್ನ ಸುಂದರವಾದ ನವ ಹರಿ ಅಂಧಕಾರ ಹರಸಿ ಹರಶೌರಿ ಹರಿಸರ್ವದ ದಯ ತೋರಿ ಬರುದರ ಮೊರೆ ಆಲಿಸಿ ಹರಶೌರಿ ಹರಿಸರ್ವದ ದಯ ತೋರಿ ಬರುದರ ಮೊರೆ ಆಲಿಸಿ ಮೌನವ ತೊರೆದು ಮಾನವ ಜೀವರ ವಾಸುದೇವ ಪರಮಾತ್ಮ ಮೌನವ ತೊರೆದು ಮಾನವ ಜೀವರ ಹಿತ ಬಯಸಿ ಪೊರೆಯೋ ಶ್ರೀಹರಿ ಹಿತ ಬಯಸಿ ಪೊರೆಯೋ ಶ್ರೀಹರಿ ಅಂಧಕಾರ ಅರಸಿ ನಿನ್ನ ಸುಂದರವಾದ ನವ ತೋರೋ ಹರಿ ಅಂಧಕಾರ ಅರಸಿ ಯಾರು? ಕೃಷ್ಣ ಇಟ್ಕೋ, ಕೃಷ್ಣ ಇಟ್ಕೋ. ಓ ಯಾರು? ಓ ಅರ್ಜುನ, ಕುಶಲವೇ? ಪರಮಾತ್ಮ ಛೇ, ಆ ಚರಣದಲ್ಲಿ ಕುಳಿತೆ ಪಾರ್ಥ, ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿಮ್ಮ ಚರಣ ಸಾನ್ನಿಧ್ಯವೇ ಸ್ಥಾನ, ಅದುವೇ ಮಹಾಪ್ರಸಾದ. ಭಾವ ವಾಸುದೇವ ಯಾರು? ಚಂದ್ರಕುಲ ಚಕ್ರೇಶ್ವರ. ಓ ಕೌರವೇಶ್ವರ, ಆ, ಕುಶಲವೇ? ಬಂದು ಎಷ್ಟು ಸಮಯವಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿ ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾಬಾ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಾಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದು ಕೂಡಲೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿರುವೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಭೋರ್ಗರ್ವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿದ್ದು. ಏನು, ಕೌರವರಿಗೂ ಪಾಂಡವರಿಗೂ ಇದ್ದವೆ? ಹಾ, ಎಂತಹ ದುಡುಕಿನ ಕಾರ್ಯ ಬಾಬಾ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಬಾಬಾ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಮತ್ತೆ ಇಲ್ಲ ಇಲ್ಲ, ಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರ ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡಿವಿನ
ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿದ ಗಮನಿಸಿದೊಳೆ ಸಮಾಧಾನ ಕಾಣುವುದು ಗಮನಿಸಿದೊಳೆ ಸಮಾಧಾನ ಕಾಣುವುದು ಧರಣಿನಾರಿಯ ಧನುವರೆಸಿದರು ಧರಣಿನಾರಿಯ ಧನುವರೆಸಿದರು ಯಾರೊಡನೆ ಸಮಾಗಮ ಬಯಸಿದರು ಯಾರೊಡನೆ ಸಮಾಗಮ ಅನುಸರಿಸು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಆದಾಯ ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಧರಣಿ ನಾರಿ ಎಂಬುವಳು ಯಾರು? ಅವಳು ಎಷ್ಟು ರಾಜರ ಕೈ ಹಿಡಿದಿಹಳು, ಯಾರ ಜೊತೆ ನೇರ ಸಂಸಾರ ಮಾಡಿಹಳು, ನೀನೇ ಹೇಳು. ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡದಾಡಿ ಮಡಿಯುವುದು ಬೇಡ ಬಾವ, ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜ್ಯ ನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ಮೊದಲು ಈ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮಣ್ಣ ಆಡುವ ಮಾತುಗಳನ್ನು? ನನಗೊಂದು ತಿಳಿಯದು ಪರಮಾತ್ಮ. ನೀವು ಎದ್ದ ತಕ್ಷಣ ನಿಮ್ಮ ಕೃಪಾ ದೃಷ್ಟಿ ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇ. ಅದಾಗದು ಕೃಷ್ಣ. ಏಕೆ ಬಾವ? ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಅದರಲ್ಲೂ ನೀನು ವೀರನು, ಮೇಲಾಗಿ ನ್ಯಾಯಶೀಲನು.
ನಿನ್ನ ಬಳಿ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ಆದರೆ ಪಾರ್ಥನಾದರೂ ವಯಸ್ಸಿನಲ್ಲಿ ನಿನಕ್ಕಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಜಲ ಮಾಯಾವಿ. ಆಹಾ, ಹಾಗೆಂದು ದುಡುಕುವುದು ಬೇಡ ಭಾವ. ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮೆಯ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ಇನ್ನು ಯಾವುದು ಬೇಕು ಪಾರ್ಥ? ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಾಯುಧನು ಈತನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮ ಸಹಿತ ಅಂದೊಂದು ಅಕ್ಷೋಹಿಣಿ ಯಾದವ ಸೈನ್ಯವು ನಮ್ಮ ಪಕ್ಷಕ್ಕೆ ಬರಲಿ. ಭಲೆ ಭಾವ, ಭಲೆ. ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡು ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ. ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಭರತ ಖಂಡ ಪ್ರಪಂಚ ಪ್ರಳಯ ಸಮರ ತಾಂಡವ ಪ್ರಳಯ ಮೃತ್ಯು ಸಿಂಹನಾಥ ಸಾಹಸ ಚತುರ ಈ ಸೌರವೇಶ್ವರ ರಾಜಧರ್ಮ ಕಳಂಕ ಸಹಿತವಾರ ಆಯುಧವನ್ನು ಧರಿಸಿದ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ನಿನ್ನ ಅರ್ಜುನ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಈಗ ನಾವೇ ಬೇರೆಯಾದವು, ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧವನ್ನು ಹಿಡಿದು ಯಾರು ಪಕ್ಷವೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದರೆ ಜೊತೆ ಇನ್ನು ನಿನ್ನ ಭೇಟಿ ಭೀಕರವಾದ ರಣರಂಗದಲ್ಲಿ ಅಲ್ಲಿ ತಿಳಿಯುವುದು. ಏ ನಿನ್ನ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನ. ಜಯವು ನಮ್ಮದೇ, ಜಯವು ನಮ್ಮದೇ. ಅದು ನಿಮಗೆ ತಾನೇ ತಿಳಿಯುವುದು ಭಾವ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮುಂದೇನು ಭಾವ ತಿಳಿಯೋದು? ನಮ್ಮ ಗುರುಗಳಾದ ಬಲರಾಮ ದೇವರು ಆಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತರೆ ಈ ನಿನ್ನ ಹೇಡಿ ಪಾಂಡವರು ಇಳಿಯುವರೇ. ಜಯವು ನಮ್ಮದೇ. ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಪರಮಾತ್ಮ, ಮುಂದಿನ ಯುದ್ಧದಲ್ಲಿ ರಣದುರಂದರಾಗಿ ಮೆರೆಬೇಕಿರುವ ಯಾದವ ಅಕ್ಷೋಹಿಣಿ ಸೈನ್ಯ ದಳವನ್ನು ಬಿಟ್ಟು ನನ್ನನ್ನು ಅಪೇಕ್ಷಿಸಿದೆಯಲ್ಲ ಪಾರ್ಥ.
ಪರಮಾತ್ಮ, ನಾನು ಜಯವನ್ನೂ ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥಾಶ್ವದ ರುಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯಾತಿಯ ಜಾತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರುಪಟ್ಟದಲ್ಲಿ ಪುಣ್ಯವು ಪ್ರತ್ಯಕ್ಷಿಸುವುದನ್ನು. ದೇವರು ದೇವರು ಎಂದು ನನ್ನನ್ನು ಕಂಡುಕೊಂಡು ಕಾಣುತ್ತಿರುವೆಲ್ಲ ಪಾರ್ಥ. ಅಂತಹ ದೈವತ್ವ ಗುಣಗಳು ನನ್ನಲ್ಲೇ ನೀವು ಪಾರ್ಥ. ಪರಮಾತ್ಮ, ನನ್ನಲ್ಲಿ ಇಂದ್ರಜಾಲವಕ್ಕೆ ಮಾಧವ ನಿನ್ನಯ ದಯವೇ, ಮಾಧವ ನಿನ್ನಯ ದಯವೇ, ಜಗದಿ ಕೊಂದುವೆ ನಾಜಯವ ಭಯವಿಲ್ಲದೆ ಜಗದಿ ದೊರಹರಿ ನಿನ್ನಯ ವಧುಮೆಯ ಬಲದಿ ಮಾಧವ ನಿನ್ನಯ ದಯವೇ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯವ ಭಯವೇ ಸಹಿಸು.
ಮನದೊಳು ಕಾಣಿ ಇದರಿದೆಯೋ ತುಳದಿ ಎದೆಗೆಡ